ಚಿತ್ರರಂಗದ ಅಮ್ಮ ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅನಾರೋಗ್ಯದಿಂದಾಗಿ ಆಸ್ಪತ್ರೆಗೆ ಸೇರಿರೋದು ಎಲ್ಲರಿಗೂ ತಿಳಿದಿದೆ. ಡಾಕ್ಟರ್ ರಾಜ್ ಕುಟುಂಬಸ್ಥರು ಆಸ್ಪತ್ರೆ ಬಳಿ ಅಮ್ಮನಿಗಾಗಿ ಕಾಯುತ್ತಿದ್ದಾರೆ. ಕ್ಷಣ ಕ್ಷಣಕ್ಕೂ ಅಭಿಮಾನಿಗಳ ಮನಸ್ಸುಗಳಲ್ಲಿ ಆತಂಕ ಹೆಚ್ಚುತ್ತಿದೆ. ಪ್ರತಿ ಬಾರಿ ವೈದ್ಯರು ಪಾರ್ವತಮ್ಮನವರ ಮಕ್ಕಳು ಅಮ್ಮ ಹುಷಾರಾಗಿದ್ದಾರೆ ಅಂದಾಗ ಎಲ್ಲರಲ್ಲೂ ಒಂದು ಸಣ್ಣ ಸಮಾಧಾನ. ಪಾರ್ವತಮ್ಮನವರು ಆಸ್ಪತ್ರೆಗೆ ಸೇರಿರುವುದು ಕೇವಲ ರಾಜ್ ಕುಟುಂಬ ಹಾಗೂ ಅಭಿಮಾನಿಗಳಿಗೆ ಮಾತ್ರವಲ್ಲ, ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ ತಾಯಿ ಎಂದೇ ತಿಳಿದಿರೋ ಹಲವು ಕಲಾವಿದರಿಗೂ ಬೇಸರ ತರಿಸಿದೆ. ಹೀಗೆ ಪಾರ್ವತಮ್ಮನವರಲ್ಲಿ ತಾಯಿಯನ್ನ ಕಂಡವರಲ್ಲಿ ನವರಸ ನಾಯಕ ಜಗ್ಗೇಶ್ ಕೂಡ ಒಬ್ರು. ಪಾರ್ವತಮ್ಮನವರು ಆಸ್ಪತ್ರೆ ಸೇರಿದಾಗಿನಿಂದ ತಮಗೆ ಏನು ಭಾಸವಾಗ್ತಿದೆ, ಅವರ ಬಾಂಧವ್ಯ ಬೆಳೆದದ್ದು ಹೇಗೆ ಅಂತೆಲ್ಲ ಕೇಳಿದಾಗ ಜಗ್ಗೇಶ್ ಅವರು ಹೇಳಿದ ಮಾತುಗಳು ಹೀಗಿವೆ. ನನ್ನ ಅಮ್ಮನ ವಾತ್ಸಲ್ಯ ಬಿಟ್ಟರೆ ನಾನು ವಾತ್ಸಲ್ಯ ಕಂಡಿದ್ದು ಈ ಅಮ್ಮನಲ್ಲಿಯೇ. 1996ರಲ್ಲಿ ನನ್ನ ಸಣ್ಣ ಸಿಟ್ಟಿಗೆ ಇಡೀ ಚಿತ್ರರಂಗವೇ ನನ್ನನ್ನು ಬಹಿಷ್ಕರಿಸಿತು. ಅನಾಥ ಭಾವ ಕಾಡಿದಾಗ ತಂದೆಯಂತೆ ರಾಜಣ್ಣ ನನ್ನ ಭುಜಬಲವಾಗಿ ಅಮ್ಮನನ್ನು ತಮ್ಮ ಪ್ರತಿನಿಧಿಯಾಗಿ ಕಳುಹಿಸಿದ್ರು. ಅಮ್ಮ ನನ್ನ ಭಾಗಕ್ಕೆ ಕುರುಕ್ಷೇತ್ರದಲ್ಲಿ ಅರ್ಜುನನ ಪರವಾಗಿ ನಿಂತ ಶ್ರೀಕೃಷ್ಣನಂತೆ ನಿಂತರು. ಎಲ್ಲರನ್ನೂ 10 ಬಾರಿ ಕರೆಸಿ ಮಾತಾಡಿ ಸಮಸ್ಯೆಗೆ ಪರಿಹಾರ ಕೊಡಿಸಿದ್ರು. ಅಲ್ಲಿಯವರೆಗೂ ಸಾಮಾನ್ಯ ಹೆಣ್ಣಂತೆ ಕಂಡವನಿಗೆ ನನ್ನ ಅಮ್ಮನ ಸ್ಥಾನವನ್ನು ನನಗರಿಯದೆ ನೀಡ್ಬಿಟ್ಟೆ. ರಾಜಣ್ಣನ ನೆರಳಿನಂತೆ ಬಾಳಿ ತ್ರಿಮೂರ್ತಿಗಳನ್ನು ಕನ್ನಡ ಸೇವೆಗೆ ದೇಣಿಗೆ ನೀಡಿ 100 ಬಾಯಿಗೆ ತುತ್ತು ನೀಡಿ ಈ ಅಮ್ಮ ಮಗುವಿನಂತೆ ರಾಯರ ಮಡಿಲಲ್ಲಿ ಮಲಗಿದ್ದಾರೆ. ಹುಷಾರಾಗಿ ಬೇಗ ಮನೆಗೆ ಬಾಮ್ಮ ಎಂದು ಬೇಡುವುದೊಂದೇ ನನಗೆ ಉಳಿದಿರುವ ಶಕ್ತಿ. ರಾಯರು ನಿಮ್ಮ ಜೊತೆಗಿರುತ್ತಾರೆ. ಪಾರ್ವತಮ್ಮ ಬೇಗ ಹುಷಾರಾಗಲಿ ಅಂತ ನಾವು ಪ್ರಾರ್ಥಿಸೋಣ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.